ಎಸ್ ನೋಡಿ, ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿಯನ್ನ ಹಾಕಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೈ ಮುಖಂಡ ರಾಜೀವ್ ಗೌಡಗೆ ಬಂಧನ ಭೀತಿ ಎದುರಾಗ್ತಿದ್ಯಾ ಅಂತ. ಯಾಕಂದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ರಾಜೀವ್ ಗೌಡ. ಯಾಕೆ ಅಂತಂದ್ರೆ ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿಯನ್ನ ಹಾಕಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈ ಮುಖಂಡ ರಾಜೀವ್ ಗೌಡಗೆ ಬಂಧನ ಭೀತಿ ಎದುರಾಗ್ತಾ ಇದ್ಯಾ? ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದ ರಾಜೀವ್ ಗೌಡಗೆ ಇದೀಗ ಬಂಧನದ ಭೀತಿ ಡವ ಅನಿಸ್ತಾ ಇದೆ ಹೃದಯವನ್ನ. ರಾಜೀವ್ ಗೌಡ ವಿರುದ್ಧ ಪ್ರತ್ಯೇಕವಾಗಿ 2 ಎಫ್ಐಆರ್ಗಳು ದಾಖಲಾಗಿದೆ. ಅಮೃತ ಗೌಡ ಮತ್ತು ಜೆಡಿಎಸ್ ಮುಖಂಡರಿಂದ ದೂರನ್ನ ಕೊಡಲಾಗಿದೆ. ಇನ್ನು ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ, ಎಫ್ಐಆರ್ ಕೂಡ ಆಗಿದೆ. ಎಸ್, ಏನು ಒಂದು ಬ್ಯಾನರ್ ವಿಚಾರಕ್ಕೆ ನೋಡಿ, ಒಂದು ಕಡೆ ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ವಿಚಾರ ರಾಜಕೀಯವಾಗಿ ತಿರುವನ್ನ ಪಡೆದುಕೊಂಡು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಯಿತು. ಈಗ ಆ ಘಟನೆ ಇನ್ನು ಮಾಸುವ ಮುನ್ನವೇ ಈಗ ಮತ್ತೆ ಬ್ಯಾನರ್ ವಿಚಾರಕ್ಕೆ, ಅಂದ್ರೆ ಬ್ಯಾನರ್ ರೋಡಿಗೆ ಹಾಕಿದ್ದಾರೆ ಅಂತ ಪೌರಾಯುಕ್ತ ತನ್ನ ಕೆಲಸವನ್ನ ಮಾಡೋದಕ್ಕೆ ರಾಜೀವ್ ಗೌಡರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಅಷ್ಟೇ. ಈ ರೀತಿಯಾಗಿತ್ತು, ರೋಡಿಗಿತ್ತು, ಅಲ್ಲಿನ ಏನು ಜನರು ನಮಗೆ ದೂರನ್ನ ಕೊಟ್ಟರು, ಹಾಗಾಗಿ ನಾವು ಅದನ್ನ ತಗೊಂಡ್ಬಂದು ಆಫೀಸಲ್ಲಿ ಇಟ್ಟಿದ್ದೀವಿ, ಬಂದು ಒಂದ್ಸಲ ಕಲೆಕ್ಟ್ ಮಾಡ್ಕೊಂಡು ನೀವು ಪರ್ಮಿಷನ್ ತಗೊಳ್ಳಿ ಅಂದಿದ್ದಕ್ಕೆ ರಾಜೀವ್ ಗೌಡರು ಬಾಯಿಗೆ ಬಂದಂಗೆ ಮಾತಾಡಿದ್ರು. ನಾಲ್ಗೆಯನ್ನ ಹರಿಬಿಟ್ಟಾಗ ನೆನಪಾಗಿರ್ಲಿಲ್ಲ, ಆದ್ರೆ ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು, ಆದರೂ ಕೂಡ ಬಂಧನದ ಭೀತಿ ಎದುರಾಗ್ತಾ ಇದೆ ರಾಜೀವ್ ಗೌಡಗೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಈಗ ಅದು ಅರ್ಜಿ ಏನಾದರೂ ವಜಾ ಆದರೆ ಬಂಧನ ಅಂತೂ ಫಿಕ್ಸ್ ರಾಜೀವ್ ಗೌಡಗೆ. ಯಾಕಂದರೆ ಅಲ್ಲಿ ಮಾತನಾಡಿರೋದು ಬರೀ ಧಮಕಿ ಅಷ್ಟೇ ಅಲ್ಲ, ಆಕೆಗೆ ಜನರಿಂದ ಒಡಿಸ್ತೇನೆ, ಒಬ್ಬ ಪೌರಾಯುಕ್ತೆಗೆ ಒಡಿಸ್ತೇನೆ ಅಂತ, ಅಂದರೆ ಚಪ್ಪಲಿಯಲ್ಲಿ ಒದೆಯನ್ನು ಕೊಡಿಸ್ತೇನೆ, ಜನರನ್ನು ಧೂಳೆಬ್ಬಿಸ್ತೇನೆ, ದಂಗೆ ಎಬ್ಬಿಸ್ತೇನೆ ಅನ್ನೋ ಪದಗಳನ್ನು ಯೂಸ್ ಮಾಡಿರೋದು. ಒಬ್ಬ ಮುಖಂಡನಾಗಿ, ಕಾಂಗ್ರೆಸ್ ಮುಖಂಡನಾಗಿ ಇಷ್ಟರ ಮಟ್ಟಿಗೆ ಸಮಾಜದಲ್ಲಿ ಇರೋ ಜನರಿಗೆ ಪ್ರೊವೋಕ್ ಮಾಡ್ತಾರೆ ಅಂತಂದ್ರೆ ನಾವು ಗಮನಿಸಬೇಕಾಗಿರೋ ವಿಚಾರ, ನಾಯಕರುಗಳಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ನೀವು ಮೊದಲು ಸಮಾಜದಲ್ಲಿ ಮಾದರಿಯಾಗಿರಿ. ನೀವುಗಳು ಮಾದರಿಯಾಗಿರೋದೇ ನೀವುಗಳು ಈ ರೀತಿ ಗುಂಡಾವರ್ತನೆಯನ್ನ ತೋರಿದಾಗ ನಿಮ್ಮನ್ನ ಬೆಂಬಲಿಸಿರುವಂಥವ್ರು, ನಿಮ್ಮನ್ನ ಏನು ಅಟೆನ್ಷನ್ ಅನ್ನ ಸ್ವೀಕಾರ ಮಾಡುವಂಥವ್ರು ಕೂಡ ಅದನ್ನೇ ಕಲಿತಾರೆ. ಸೊ ಒಂದು ಹೆಣ್ಣು ಮಗಳಿಗೆ ಆ ರೀತಿಯಾಗಿ ಮಾತನಾಡಿದ್ದೀರಾ ನೀವು. ಈಗ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಿಮ್ಮ ವಿರುದ್ಧವಾಗಿ, ಅದು ಕೂಡ 2 ದಾಖಲಾಗಿದೆ, ಎಫ್ಐಆರ್ ಆಗಿದೆ. ದೂರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜು, ಏನು ಈ ರಾಜೀವ್ ಗೌಡ ಮಾತನಾಡಿದಂತಹ ಮಾತಿಗೆ ಇದೀಗ ಅರ್ಜಿಯನ್ನ ಕೂಡ ಹಾಕಿದ್ದಾರೆ, ಏನ್ ಜಾಮೀನ್ಗೆ? ಈಗ ಹಾಗಿದ್ರೆ ಜಾಮೀನು ಸಿಗುತ್ತಾ, ಇಲ್ಲ ಬಂಧನ ಭೀತಿ ಫಿಕ್ಸಾ ಇವ್ರಿಗೆ? ಇಂಚರ ಈಗಾಗಲೇ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಆಗಿರ್ತಕ್ಕಂಥ ಅಮೃತ್ ಗೌಡ ಏನು ನಿಂದನೆ ಮತ್ತು ಜೀವ ಬೆದರಿಕೆ ಹಾಕಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮೃತ್ ಗೌಡ ಅವರು ಕೂಡ ದೂರು ದಾಖಲು ಮಾಡಿದ್ದಾರೆ. ಅದರಂತೆ ಜೆಡಿಎಸ್ ಮುಖಂಡರಿಂದಲೂ ಕೂಡ ದೂರು ದಾಖಲಾಗಿರ್ತಕ್ಕಂಥದ್ದು. ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಕೂಡ 2 ತಂಡಗಳಲ್ಲಿ ಅವ್ರನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. 3-4 ದಿನಗಳಿಂದಲೂ ಕೂಡ ತಲೆ ಮರೆಸಿಕೊಂಡು ಓಡಾಡ್ತಾ ಇರ್ತಕ್ಕಂಥ ರಾಜೀವ್ ಗೌಡನ ಬರೆ ಬೀಸ್ತಕ್ಕಂಥ ಕೆಲಸವನ್ನ ಒಂದ್ ಕಡೆ ಪೊಲೀಸ್ ಇಲಾಖೆ ಇನ್ನೂ ಕೂಡ ಮಾಡ್ತಾ ಇದೆ. ಹಾಗಾಗಿ ಈ ನಡುವೆ ರಾಜೀವ್ ಗೌಡ ಒಂದ್ ಕಡೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಈಗ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಅವರ ರಾಜೀವ್ ಗೌಡನ ಮೇಲೆ 3-4 ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ, ಅಂದ್ರೆ ಒಂದ್ ಕಡೆ ನಿಂದನೆ ಮಾಡಿದಾನೆ, ಇನ್ನೊಂದ್ ಕಡೆ ಅಲ್ಲಿ ಪೌರ ಕಾರ್ಮಿಕರಿಗೂ ಕೂಡ ಅವನು ನಿಂದಿಸಿರ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ಅವನ ವಿರುದ್ಧವಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಹಾಗಾಗಿ ನಿರೀಕ್ಷಣಾ ಜಾಮೀನು ಸಿಗುವಂತದ್ದು ಬಹಳಷ್ಟು ಕಠಿಣ ಇದೆ ಅನ್ನುವಂಥದ್ದು ಕೂಡ ಕಾನೂನು ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ರಾಜೀವ್ ಗೌಡ ಒಂದ್ ಕಡೆ ಅವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡ್ಬೇಕಾಗಿರ್ತಕ್ಕಂಥ ಪೊಲೀಸರು ಸಹಿತ ಹರಸಾಹಸ ಪಡ್ತಾ ಇದ್ದಾರೆ. 3-4 ದಿನಗಳಿಂದಲೂ ಕೂಡ ಅವರು ಕೈಗೆ ಸಿಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ಇಲಾಖೆಯು ಕೂಡ ಅವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿರ್ತಕ್ಕಂಥದ್ದು, ಪೊಲೀಸರು
ಈಗಾಗಲೇ ಅವ್ರನ್ನ ಹುಡುಕಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅದರ ನಡುವೆ ಈಗ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ಅಲ್ಲಿ ನ್ಯಾಯಾಲಯದಲ್ಲಿ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತೋ ಸಿಗಲ್ವೋ ಅನ್ನುವಂಥದ್ದು ಒಂದ್ ಕಡೆ ಒಂದಿಷ್ಟು ಅವರ ಪ್ರಕರಣಗಳು ಯಾವ ರೀತಿ ದಾಖಲಾಗಿದ್ದಾವೆ, ಅದರ ಗಂಭೀರತೆ ಏನು, ಅದರ ಮೇಲೆ ಅವ್ರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತೋ ಸಿಗಲ್ವೋ ಅನ್ನುವಂಥದ್ದು ನಿರ್ಧಾರ ಮಾಡಬೇಕಾಗಿದೆ. ಇಂತರ ಎಸ್ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.